ಹಾಯ್ ಫ್ರೆಂಡ್ಸ್, ಗಾನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಬೆಳ್ಳುಳ್ಳಿನ ಫುಲ್ ಸುಲಿದು ಇಟ್ಕೊಂಡಿದ್ದೀನಿ, ಶುಂಠಿ, ಲವಂಗ, ಚಕ್ಕೆ, ಆಮೇಲೆ ಒಂದು ಟೊಮೆಟೊ, ಒಂದು ಅರ್ಧ ಹೋಳಷ್ಟು ಕಾಯಿ ಕೊಯ್ದು ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ, ಚಿಕನ್ 1 kg ಇದೆ, ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇವಾಗ ನೆಕ್ಸ್ಟ್ ಮಸಾಲೆ ಎಲ್ಲ ಹುರ್ಕೋಬೇಕು. ಇಲ್ಲಿ ಹುರಿಯೋಕ್ಕೆ ಇದು ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ, ಅರ್ಧ ಒಗ್ಗರಣೆಗೆ. ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಒಂದು ಸ್ವಲ್ಪ ಕೆಂಪಗಾಗಬೇಕಿದು. ಈ ಥರ ಕೆಂಪಗೆ ಆಗಬೇಕು. ಈಗ ಎಲ್ಲನೂ ಮಸಾಲೆನೂ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಆಡ್ಸೋಕ್ಕೆ. ನಾನಿಲ್ಲಿ ಹುರಿದಿರೋ ಮಸಾಲೆನ ಜಾರ್ಗೆ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಾಗಲೇ ಕುಯ್ದಿಟ್ಕೊಂಡಿರೋ ಟೊಮೆಟೊ, ಒಂದು ಕಾಯಿ, 2 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ. ಮತ್ತು ಬೇಕಂದರೆ ಸಾಂಬಾರ್ಗೆ ಮಾಡ್ತಾಯಿದ್ದೀವಲ್ಲ ಅವಾಗ ಹಾಕೋಬೋದು. 2ನೇ ಸ್ಪೂನು. ಈಗ ಮಸಾಲೆ ಒಳಗೆ ಹಾಕಿದ್ರೆ ಎಲ್ಲ ಹಿಡಿಯುತ್ತಲ್ಲ ಚೆನ್ನಾಗಿ, ಅದಕ್ಕೆ ಮಸಾಲೆ ಒಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಆಡಿಸ್ತಾಯಿದ್ದೀನಿ ನೋಡಿ. ಇವಾಗ ಮಸಾಲೆ ಆಡಿಸಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಕಾಯಕ್ಕೆ ಕುಕ್ಕರ್ ಇಟ್ಕೊಂಡಿನಿ, ಕಾದಿದೆ ಇದು. ಎಣ್ಣೆ ಹಾಕ್ತಾಯಿದ್ದೀನಿ. 1 kg ಇದೆಯಲ್ವ, ಅದಕ್ಕೆ ಆಗಷ್ಟು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಬೇಕು. ಇದು ಇವಾಗ ಹುರಿದಿದೆ, ಚಿಕನ್ ಹಾಕ್ತಾಯಿದ್ದೀನಿ. ಇಲ್ಲಿ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಮುಚ್ತಾ ಇದ್ದೀನಿ. ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡ್ರೆ ಬೇಗ ಬೇಯುತ್ತೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ನೀರು ಬಿಟ್ಟಿದೆ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಅರ್ಧ ಬೆಂದಿರುತ್ತೆ. ಇವಾಗಿದು ಈ ಎಣ್ಣೆ ಐತಲ್ಲ, ಇದರಲ್ಲೇ ಅರ್ಧ ಬೆಂದಿರುತ್ತೆ. ಇದು ಇವಾಗ ಆಗಿದೆ. ಮಸಾಲೆ ಹಾಕ್ತಾಯಿದ್ದೀನಿ. ನೀಟಾಗಿ ತಿರುಗಿಸ್ಬೇಕು. ಇವಾಗ ನಿಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1-1.5 ಚಂಬು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೀರೆಲ್ಲ ಎಷ್ಟು ಬೇಕಷ್ಟು ಹಾಕಿದ್ದೀನಿ. ಇವಾಗ ಮೇಲೆ ಮುಚ್ಚಿ ಒಂದು ಉಸಿಲ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕುಕ್ಕರ್ ಆರಿದೆ, ತೆಗಿತಾ ಇದ್ದೀನಿ. ಇವಾಗೆಲ್ಲ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಇವಾಗ ಬೋಸಿಗೆ ತೆಗೆದು ಒಂದು ಸ್ವಲ್ಪ ಒಂದೆರಡು ನಿಮಿಷ ಕುದಿಸಿ ಖಾರ ಉಪ್ಪ ನೋಡಬೇಕು. ಅದಾದಮೇಲೆ ಆಯ್ತು ಅಷ್ಟೆ. ನೋಡಿ ಫ್ರೆಂಡ್ಸ್, ಬೋಸಿಗೆ ಹಾಕಿದ್ದೀನಿ.
ಖಾರ ಉಪ್ಪು ಬೇಕಂದರೆ ನೋಡ್ಕೊಳ್ಳಿ. ಎಲ್ಲ ಸರಿಗಿದೆ, ಆಗಿದೆ ಇವಾಗಿದು. ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮ್ಮಲ್ಲಿ ಜಾಸ್ತಿ ಗಟ್ಟಿ ತಿನ್ನಲ್ಲ, ಇಷ್ಟು ನೀರು ಹಾಕಿದ್ದೀನಿ. ತೆಳ್ಳಗೆ ಮಾಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮಾಡಿ ಟ್ರೈ ಮಾಡಿ.